ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಯ್ತು. ವಾಟ್ ನೆಕ್ಸ್ಟ್? ಸಿಐಡಿ ಕಚೇರಿಯಲ್ಲಿ ರಾತ್ರಿಯನ್ನ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಇದು ಪ್ರೊಸೀಜರ್. ಕೋರ್ಟ್ ಮುಂದೆ ಹಾಜರು ಬಳಿಕ ಎಸ್ಐಟಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದೆ. 10 ದಿನ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಬೇಕಾದಂತ ತಯಾರಿಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಈ ಹಂತದಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ ಸಂಬಂಧ ತನಿಖೆಗೆ ಒಳಪಡಿಸಲಾಗುತ್ತೆ. ಪ್ರಜ್ವಲ್ ವಿರುದ್ಧ ಪ್ರಮುಖವಾಗಿ 3 ಎಫ್ಐಆರ್ ದಾಖಲಾಗಿದೆ. ವಶಕ್ಕೆ ಪಡೆದಾದ್ಮೇಲೆ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಅಧಿಕಾರಿಗಳು ನಡೆಸ್ತಾರೆ. ಸಂತ್ರಸ್ತೆಯರು ಯಾವೆಲ್ಲ ಸ್ಥಳದಲ್ಲಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರಲ್ಲ, ಆರೋಪ ಮಾಡಿದ್ರಲ್ಲ, ಆ ಸ್ಥಳಗಳಿಗೆ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ನ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಸ್ಥಳ ಮಹಜರ್ ಮಾಡ್ತಾರೆ. ಹಾಸನದಲ್ಲಿ ಸ್ಥಳ ಮಹಜರ್ ಮಾಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮನೆ ಹಾಗೇನೆ ಗೆಸ್ಟ್ ಹೌಸ್ ನಲ್ಲಿ ಮಹಜರ್ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಸಿಐಡಿ ಕಚೇರಿಯಲ್ಲಿ ಪ್ರಜ್ವಲ್ ರಾತ್ರಿಯನ್ನ ಕಳೆದಿದ್ದಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ತದನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆಗ 10 ದಿನ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 34 ದಿನಗಳ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷ ಆಗಿದ್ದು ಆಯ್ತು, ಅರೆಸ್ಟ್ ಮಾಡಿದ್ದು ಆಯ್ತು. ಅಶ್ಲೀಲ ವಿಡಿಯೋಗಳ ಬಗ್ಗೆ ಪ್ರಮುಖವಾಗಿ ಇಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ. ಆ ಮೊಬೈಲ್ ಎಲ್ಲಿದೆ, ಈ ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು, ಅದನ್ನ ಶೇರ್ ಮಾಡಿದ್ಯಾರು, ಆ ವಿಡಿಯೋ ಮಾಡಿದ್ದು ನೀವೇನಾ, ಆ ವಿಡಿಯೋದಲ್ಲಿ ಇರೋದು ನೀವೇನಾ, ಹೀಗೆ ನೂರಾರು ಪ್ರಶ್ನೆಗಳನ್ನ ಅಧಿಕಾರಿಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹಾಗಾಗಿ 10 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೇಳಿ ಈ ಕೇಸ್ನಲ್ಲಿ ಒಟ್ಟು 3 ಎಫ್ಐಆರ್ ಆಗಿದೆ. ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಅಂತೇಳಿ ಸಂತ್ರಸ್ತೆಯರು ಆರೋಪಗಳನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಪ್ರಜ್ವಲ್ಗೆ ಕೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವ್ರ ಕೇಸಲ್ಲಿ ನಾವು ನೋಡಿದ್ವಿ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಪ್ರಜ್ವಲ್ ಒಂದ್ ವೇಳೆ ಒಪ್ಕೊಂಡ್ರೆ, ಒಪ್ಕೊಳ್ದೇ ಇದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡೋದಕ್ಕೆ, ವಿಚಾರಣೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಆ ಆಧಾರದ ಮೇಲೆನೆ ತನಿಖೆ ಪ್ರಜ್ವಲ್ ವಿಷಯದಲ್ಲಿ ಶುರುವಾಗುತ್ತೆ. ಒಂದ್ ಕಡೆ ಸಂತ್ರಸ್ತೆಯರನ್ನ ಆಲ್ರೆಡಿ ವಿಚಾರಣೆ ಮಾಡಿದ್ದಾಗಿದೆ. ಅವ್ರ ಸ್ಟೇಟ್ಮೆಂಟ್ಗಳನ್ನ ವಿಡಿಯೋ ರೆಕಾರ್ಡ್ ಕೂಡ ಅಧಿಕಾರಿಗಳು ಮಾಡಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಸ್ಥಳ ಮಹಜರ್ ಕೂಡ ಮಾಡಿದ್ದಾರೆ. ಇನ್ನು ಸಂತ್ರಸ್ತೆಯರು ಅವ್ರ ಪಾತ್ರ ಏನೀಗ ಅಂದ್ರೆ, ಪ್ರಜ್ವಲ್ ಬಂದಿದ್ದಾಗಿದೆ, ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಈತನೇ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರೋದು, ಅತ್ಯಾಚಾರ ಎಸಗಿರೋದು ಅಂತ ಹೇಳಿ ಸಂತ್ರಸ್ತೆಯರು ಗಂಭೀರ ಆರೋಪ ಮಾಡಿರೋದ್ರಿಂದ ಈಗ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ಕೂಡ ಸಿಕ್ಬಿದಿರೋದ್ರಿಂದ ಸೊ ಈತನನ್ನ ತೋರಿಸಿ, ಈತನೇನ ನಿಮ್ಗೆ ಲೈಂಗಿಕ ದೌರ್ಜನ್ಯ ಮಾಡಿರೋದು, ಅತ್ಯಾಚಾರ ಮಾಡಿರೋದು ಅಂತ ಕೇಳ್ತಾರೆ. ಹೌದು ಅಂತ ಸಂತ್ರಸ್ತೆಯರು ಹೇಳಿದ್ರೆ ಮತ್ತಷ್ಟು ಪ್ರಾಬ್ಲಮ್ ಪ್ರಜ್ವಲ್ಗೆ ಕಟ್ಟಿಟ್ಟ ಬುತ್ತಿ. 3 ಎಫ್ಐಆರ್ ಆಗಿದೆ. ಈಗ ತನಿಖೆಗೆ ವೇಗವನ್ನ ಕೊಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೇಸ್ ದಾಖಲಾಗಿತ್ತು, ಎಫ್ಐಆರ್ ಆಗಿತ್ತು, ಆದರೆ ಪ್ರಮುಖ ಆರೋಪಿನೇ ನಾಪತ್ತೆ ಆಗಿದ್ರಿಂದ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿತ್ತು ಅಧಿಕಾರಿಗಳಿಗೆ. ಈಗ ಪ್ರಜ್ವಲ್ ಬಂದಿರೋದ್ರಿಂದ ಒಂದಿಷ್ಟು ಚುರುಕನ್ನ ಪಡ್ಕೊಳ್ಳುತ್ತೆ. ಸೊ 10 ದಿನ ತಮ್ಮ ವಶಕ್ಕೆ ಕೇಳೋದಕ್ಕೆ ತನಿಖಾ ಅಧಿಕಾರಿಗಳು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳೋದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸ್ತಾರೆ. ಸೊ ಅಲ್ಲಿ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ಬರೋದು ಮೊನ್ನೆ ಕನ್ಫರ್ಮ್ ಆಗ್ತಾ ಇದ್ದಂಗೆ ಅಧಿಕಾರಿಗಳು ಮತ್ತೆ ಹಾಸನಕ್ಕೆ ಹೋಗಿದ್ರು, ಎಂಪಿ ನಿವಾಸಕ್ಕೆ ಹೋಗಿ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ತಗೊಂಡ್ಬಂದಿದ್ರು. ಕಾರಣ ತಮ್ಮ ಕಸ್ಟಡಿಗೆ ಕೇಳುವಂತ ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ಗಳು ಬೇಕಲ್ಲ, ಸಾಕ್ಷ್ಯಾಧಾರಗಳು ಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲವನ್ನೂ ರೆಡಿ ಮಾಡಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಸೊ ಪ್ರಜ್ವಲ್ ಬಂದಿದ್ದಾಗಿದೆ, ಅರೆಸ್ಟ್ ಮಾಡಿದ್ದು ಆಗಿದೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಜಡ್ಜ್ ಮುಂದೆ ಅವರನ್ನು ಹಾಜರುಪಡಿಸಿದ್ದಾದ ಮೇಲೆ ಮುಂದಿನ ಪ್ರೊಸೀಜರ್, ಕಾನೂನು ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಸದ್ಯಕ್ಕೆ ಸಿಐಡಿ ಕಚೇರಿಯಲ್ಲೇ ರಾತ್ರಿಯನ್ನ ಕಳೆದಿದ್ದಾಗಿದೆ. ಈಗ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಸಂತ್ರಸ್ತೆಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಕೇಸಲ್ಲಿ ಆರೋಪಗಳನ್ನ ಮಾಡಲಾಗಿದೆ. ಮನೆ ಕೆಲಸದಾಗಿ ಆಕೆ ಕೊಟ್ಟಿರುವಂತ ಒಂದು ದೂರು.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ 3 ಜನ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಗಂಗಾಧರ್, ಆಶಿಕ್ ಹಾಗೇನೆ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಸ್ಟ್ ಮುನಿರಾಜು ಅವರಿಂದ ಒಂದಿಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಕಾರಣ ಇವಾಗ ಒಂದಿಷ್ಟು ಕಾನೂನು ಪ್ರಕ್ರಿಯೆಗಳು ಆರಂಭ ಆಗುವಂತ ಹಂತದಲ್ಲಿ ಇರೋದ್ರಿಂದ ಕುತೂಹಲನೂ ಜಾಸ್ತಿ ಆಗ್ತಿದೆ. ಈ ಕೇಸಲ್ಲಿ ಏನೆಲ್ಲ ವಿಚಾರಣೆ ಯಾವ್ಯಾವ ಆಂಗಲ್ ನಲ್ಲಿ ಆಗುತ್ತೆ, ಪ್ರಜ್ವಲ್ ಆರೋಪಿ ಅಂತ ಸಾಬೀತಾದ್ರೆ ಮುಂದೆ ಏನಾಗುತ್ತೆ ಅಂತ ಸಹಜವಾಗಿ ಜನಸಾಮಾನ್ಯರಿಗೆ ಕುತೂಹಲ ಇದೆ. ಮುನಿರಾಜು, ಇವಾಗ ಜನರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪ್ರಭಾವಿ ಅನ್ನೋ ಕಾರಣಕ್ಕೆ ಇಷ್ಟು ದಿನ ಅರೆಸ್ಟ್ ಮಾಡ್ಲಿಲ್ವಾ, ಆತನನ್ನು ಹಿಡಿಲಿಲ್ಲ ಅಂತ ಜನ ಪ್ರಶ್ನೆ ಕೇಳ್ತಿದ್ರಲ್ಲ. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ, ಆತ ಬಂದಿದ್ದಾಗಿದೆ. ಈಗ ಸದ್ಯಕ್ಕೆ ಸಿಐಡಿ ಕಚೇರಿಯಲ್ಲಿದ್ದಾನೆ. ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮುನಿರಾಜು. ಶರ್ಮಿತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮತ್ತೆ ಇವತ್ತಿನಿಂದ ವಿಚಾರಣೆ ಕೂಡ ಮಾಡ್ತಾರೆ. ಈಗಾಗಲೇ ಏನು ಈ ಪ್ರಜ್ವಲ್ ರೇವಣ್ಣ ಮೇಲೆ 3 ಪ್ರಕರಣಗಳು ಕೂಡ ದಾಖಲಾಗಿರೋದ್ರಿಂದ ಆ ಒಂದು ಪ್ರಕರಣಗಳ ಮಾಹಿತಿಯನ್ನ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಕೊಡ್ತಾರೆ. ಲೈಂಗಿಕ ದೌರ್ಜನ್ಯ ಮತ್ತೆ 2 ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನ ಆರೋಪಿಗೆ ನೀಡ್ತಾರೆ. ಆ ನಂತರ ಏನು ಸಂತ್ರಸ್ತರು ಕೂಡ ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಮಾಡಿರುವಂತಹ ಒಂದು ಆರೋಪಗಳೇನಿದೆ ಅದನ್ನು ಕೂಡ ವಿವರಿಸ್ತಾರೆ. ಇದೀಗ ಎಷ್ಟು ಜನ ಸಂತ್ರಸ್ತರು ತಮ್ಮ ವಿರುದ್ಧ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಎಷ್ಟು ಜನ ದೂರನ್ನ ದಾಖಲು ಮಾಡಿದರೆ ಆ ಒಂದು ಸಂಪೂರ್ಣ ವಿವರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡ್ತಾರೆ. ನಂತರ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಏನೇನು ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಅವುಗಳನ್ನು ಕೂಡ ಅಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಟ್ಟು ಒಂದು ಲೀಗಲ್ ಪ್ರೊಸೀಜರ್ ಅನ್ನು ಕೂಡ ಮಾಡುತ್ತದೆ. ಆ ಬಳಿಕ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಏನು ಆರೋಗ್ಯ ತಪಾಸಣೆಗೆ ಒಂದು ಕರೆದೊಯ್ತಾರೆ. ನಂತರ ಅಲ್ಲಿಂದ ಒಂದು ಕೋರ್ಟ್ಗೂ ಕೂಡ ಕರೆದೊಯ್ದು ಅಲ್ಲಿ ಕಸ್ಟಡಿಗೂ ಕೂಡ ಮನವಿ ಮಾಡಬಹುದು. ಈಗಾಗಲೇ ಅವರನ್ನ ವಿಚಾರಣೆ ಮಾಡೋದಕ್ಕೆ ಎಸ್ಐಟಿ ತಂಡ ಒಂದು ವಿಶೇಷ ತಂಡವನ್ನೇ ರಚನೆ ಮಾಡಿರೋದು. ಯಾವ ರೀತಿ ವಿಚಾರಣೆ ಮಾಡಬೇಕು ಮತ್ತೆ ಯಾವ ಯಾವ ಆಯಾಮಗಳಲ್ಲಿ ಅವರನ್ನ ಪ್ರಶ್ನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಏನು ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆರೋಪಿ ಪ್ರಭಾವಿ ವ್ಯಕ್ತಿ ಕೂಡ ಆಗಿರೋದ್ರಿಂದ ಮತ್ತೆ ಸಂಸದರು ಕೂಡ ಆಗಿರೋದ್ರಿಂದ ಡಿಸ್ಟರ್ಬೆನ್ಸಸ್ ಇದೆ. ಮತ್ತೆ ರೀಕನೆಕ್ಟ್ ಮಾಡ್ಕೋತೀವಿ. ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದಕ್ಕೆ ಬೇಕಾದಂತ ತಯಾರಿಗಳನ್ನ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಕರೆತಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆ ನಂತರ ಕಸ್ಟಡಿಗೆ ಕೇಳೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು 10 ದಿನಗಳ ಕಾಲ ಒಂದು ವೇಳೆ ತಮ್ಮ ಕಸ್ಟಡಿಗೆ ಕೊಟ್ಟರೆ ಯಾವ ರೀತಿ ವಿಚಾರಣೆ ಮಾಡಬೇಕು, ಯಾವ್ಯಾವ ಆಯಾಮಗಳಲ್ಲಿ ವಿಚಾರಣೆ ಮಾಡಬೇಕು ಅಂತಲೂ ಕೂಡ ಅಧಿಕಾರಿಗಳು ಬೇಕಾದಂಥ ತಯಾರಿಗಳನ್ನ ಮಾಡ್ಕೊಂಡೇ ಇಟ್ಕೊಂಡಿದ್ದಾರೆ. ಕಾರಣ ತುಂಬಾ ಕಾಲಾವಕಾಶ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಪ್ರಮುಖ ಆರೋಪಿ ಪ್ರಜ್ವಲ್ನೇ ನಾಪತ್ತೆ ಆಗಿದ್ರಿಂದ ಸುಮಾರು 34-35 ದಿವಸ ಅಬ್ಸ್ಕ್ಯಾಂಡ್ ಆಗಿದ್ರಿಂದ ಈ ಹಂತದಲ್ಲಿ ಬೇಕಾದಂಥ ತನಿಖೆಗಳನ್ನು ಮಾಡಿ ಎಲ್ಲ ಕ್ವೆಶ್ಚನ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮುನಿರಾಜು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಮತ್ತೆ ಮುನಿರಾಜು, ಪ್ಲೀಸ್ ಗೋ ಹೆಡ್. ಪ್ರತಿಮಾ ಶರ್ಮಿತಾ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಎಸ್ಐಟಿ ಅಧಿಕಾರಿಗಳು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ದು ಪ್ರಜ್ವಲ್ ಅವರನ್ನು ಯಾವ ರೀತಿ ಕ್ವಶನ್ ಮಾಡಬೇಕು ಮತ್ತೆ ಏನೆಲ್ಲ ಒಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಈಗ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಏನು ಈಗಾಗಲೇ ಏನು ಅವ್ರ ಮೇಲೆ 3 ಪ್ರಕರಣಗಳು ಕೂಡ ಇರೋದ್ರಿಂದ 3 ಪ್ರಕರಣಗಳ ಸಂಪೂರ್ಣ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡ್ತಾರೆ. ಏನು ಸಂತ್ರಸ್ತೆಯರು ಹೇಳಿಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಕಾಪಿಗಳನ್ನು ಕೂಡ ಕೊಡ್ತಾರೆ. ಮತ್ತೆ ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಅವರ ಮುಂದೆ ಇಟ್ಟು ಅದನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸ ಇರಬಹುದು ಮತ್ತೆ ಅವ್ರ ಕಚೇರಿಗಳಿರ್ಬೋದು ಎಲ್ಲ ಕಡೆ ಮಹಾಜರು ಮಾಡಿದ್ದಾರೆ. ಮತ್ತೆ ಅಲ್ಲಿರುವಂತಹ ವಸ್ತುಗಳನ್ನು ಕೂಡ ಈಗ ಸೀಸ್ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ಅದನ್ನ ಶೇಖರಣೆ ಮಾಡಿದ್ದಾರೆ. ಈಗ ಎಲ್ಲವನ್ನೂ ಸಹ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಟ್ಟು 1 to 1 ಆಗಿ ವಿಚಾರಣೆ ಮಾಡ್ತಾರೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಏನಾದರೂ ಆರೋಪವನ್ನ ತಳ್ಳಿ ಹಾಕಿದ್ರೆ ಅಥವಾ ಷಡ್ಯಂತ್ರ ಅಂತ ಏನಾದರೂ ಆರೋಪವನ್ನು ಮಾಡಿದ್ರೆ ಈ ಸಂದರ್ಭದಲ್ಲಿ ಅವರ ವಿರುದ್ಧ ಸಂಗ್ರಹ ಆಗಿರುವಂತಹ ಎವಿಡೆನ್ಸ್ ಅನ್ನ ಅವರ ಮುಂದೆ ಇಟ್ಟು ಕ್ವಶನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಮೊಬೈಲ್ ಮತ್ತೆ ಆ ಒಂದು ಮೊಬೈಲ್ ವಿಡಿಯೋಗಳನ್ನ ಅವ್ರ ಮುಂದೆ ಇಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಯಾರು ಮತ್ತೆ ಆ ವಾಯ್ಸ್ ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಮತ್ತೆ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿ ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮುನಿರಾಜು, ಇನ್ನೇನು ಕೆಲವೇ ಹೊತ್ತಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಇದೊಂದು ಪ್ರೊಸೀಜರ್. ಬೌರಿಂಗ್ ಆಸ್ಪತ್ರೆ ಸುತ್ತಮುತ್ತ ಭಾರೀ ಬಂದೋಬಸ್ತ್ ಅನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅರೆಸ್ಟ್ ಮಾಡಿದ್ಮೇಲೆ ಕಾನೂನು ಪ್ರಕ್ರಿಯೆ ಇದೇ ಆಗಿರುತ್ತೆ. ಯಾರೇ ಆರೋಪಿ ಆಗಿದ್ರು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಅದರಂತೆ ಕೆಲವೇ ಹೊತ್ತಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಆಸ್ಪತ್ರೆ ಸುತ್ತಮುತ್ತ ಇದೀಗ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ನಿನ್ನೆ ಏರ್ಪೋರ್ಟ್ನಲ್ಲೂ ಕೂಡ ಇದೇ ರೀತಿ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಪಕ್ಷದ ಕಾರ್ಯಕರ್ತರು ಅಕಸ್ಮಾತ್ ಬಂದು ಏನಾದರೂ ಘೋಷಣೆ ಕೂಗೋದು, ತಡೆ ಒಡ್ಡೋದು ಅಥವಾ
ಕಾಂಗ್ರೆಸ್ ಅವರು ಬಂದು ಪ್ರತಿಭಟನೆ ಮಾಡೋದು. ಇಂಥ ನಿಟ್ಟಿನಲ್ಲಿ ಭಾರಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ರು, ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಸೊ ಇವತ್ತು ಅಷ್ಟೇ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಸೊ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ, ಧಿಕ್ಕಾರ ಕೂಗುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಜನ ಅಲ್ಲಿ ಬರ್ಬೋದು, ಜಮಾವಣೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.